ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ FIDನ KYC ಮಾಡುವಂಥದ್ದು. ಹೌದು ಸ್ನೇಹಿತರೆ, ನೋಡ್ತಾ ಇರ್ಬೋದು ಕೃಷಿ ಇಲಾಖೆಯಿಂದ ಏನಪ್ಪ ಅಂತಂದರೆ ಎಲ್ಲ ಒಂದು ರೈತರಿಗೆ ಇಲ್ಲಿ PM ಕಿಸಾನ್ ಯೋಜನೆಯಲ್ಲಿ ಯಾರೆಲ್ಲ ಸಬ್ಸಿಡಿ ಹಣವನ್ನು ಪಡಿತಾ ಇದ್ದಾರೆ ಅಂಥವ್ರಿಗೆ ಏನಪ್ಪ ಅಂತಾರೆ ಇಲ್ಲಿ ಸೆಂಟ್ರಲ್ ಫಾರ್ಮರ್ ID ಅಂದರೆ ಕೇಂದ್ರ ನೋಂದಾಯಿತ ರೈತ ಸಂಖ್ಯೆಗೆ ಇಲ್ಲಿ KYCಯನ್ನು ಮಾಡಿಕೊಳ್ಳುವುದು ಅಗತ್ಯವಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಅದರಲ್ಲಿ ಏನಪ್ಪ ಅಂತಂದರೆ ನೀವು ಮೊಬೈಲ್ ಸಂಖ್ಯೆನ ಕೂಡ ಬದಲಾವಣೆ ಮಾಡ್ಬೋದು. ಆಮೇಲೆ ರೈತರ KYCಯನ್ನು ಮಾಡೋದು, ಆಮೇಲೆ ರೈತರ ಒಂದು ವಿದ್ಯುನ್ಮಾನ ಸಹಮತಿ ಪತ್ರ ಅಂತೇಳಿ ಬರುತ್ತೆ, ಓಕೆನಾ, ಅದನ್ನು ಕೂಡ ಮಾಡಬೇಕಾಗುತ್ತೆ. ಇನ್ನು ಭೂ ಘೋಷಣೆ ಕೂಡ ಅಂದರೆ FIDಗೆ ಭೂಮಿಯನ್ನು ಜೋಡಣೆ ಮಾಡುವಂಥದ್ದು, ಇಷ್ಟು ಮಾಡಬೇಕಾಗತ್ತೆ. ಇಲ್ಲೇನಪ್ಪ ಅಂತಂದರೆ ಕೃಷಿ ಇಲಾಖೆ ಆದೇಶ ಹೊರಡಿಸಿರುವಂಥದ್ದು. ಹಾಗಾದರೆ ಯಾವ ರೀತಿಯಾಗಿ KYCಯನ್ನು ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ಬ್ರೌಸರಲ್ಲಿ ಏನಪ್ಪ ಅಂತಂದರೆ ಫ್ರೂಟ್ಸ್ ಕರ್ನಾಟಕ ಗವಿನ್ ಅಂತೇಳಿ ಸರ್ಚ್ ಮಾಡ್ಕೋಬೇಕಾಗತ್ತೆ. ಮಾಡಿದಾದ್ಮೇಲೆ ನಿಮಗೆ ಈ ರೀತಿಯಾದ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ ಸಿಟಿಜನ್ ಲಾಗಿನ್ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅಥವಾ ಲಾಗಿನ್ ಅಂತಂದರೆ ಇಲ್ಲಿ ಕೃಷಿ ಇಲಾಖೆದವರು ಮತ್ತು ಗ್ರಾಮೀಣದವ್ರಿಗೆ ಇಲ್ಲಿ ID ಇತ್ತಪ್ಪ ಅಂತಂದರೆ ಲಾಗಿನ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ನಾವು ಸಿಟಿಜನ್ ಲಾಗಿನಲ್ಲಿ ತೋರಿಸ್ತಾ ಇದ್ದೀವಿ. ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮೊಬೈಲ್ ನಂಬರ್ನ ಹಾಕೋದಕ್ಕೆ ಕೇಳುತ್ತೆ, ಆಮೇಲೆ ಪಾಸ್ವರ್ಡನ್ನು ಕೂಡ ಹಾಕೋದಕ್ಕೆ ಕೇಳುತ್ತೆ. ಇದು ನಾನು ಹೇಳ್ತಾ ಇರೋದು ಸಿಟಿಜನ್ ಲಾಗಿನಲ್ಲಿ. ಇದರಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು FIDಗೆ ಲಿಂಕ್ ಇರುವಂಥ ಒಂದು ಮೊಬೈಲ್ ನಂಬರ್ನ ಹಾಕಿಬಿಟ್ಟು ಪಾಸ್ವರ್ಡನ್ನು ಹಾಕೊಳ್ಳಿ. ನಿಮಗೇನಾದರೂ ಪಾಸ್ವರ್ಡ್ ಗೊತ್ತಿರಲಿಲ್ಲಪ್ಪ ಅಂತಂದರೆ ಕೆಳಗಡೆ ರೀಸೆಟ್ ಪಾಸ್ವರ್ಡ್ ಅಂತಿರುತ್ತೆ. ಓಕೆ, ನೋಡ್ತಾ ಇರ್ಬೋದು ಇಲ್ಲಿ ರೀಸೆಟ್ ಪಾಸ್ವರ್ಡ್ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಪಾಸ್ವರ್ಡ್ ಬರುತ್ತೆ. ಆ ಒಂದು ಪಾಸ್ವರ್ಡ್ನ ಹಾಕಿಬಿಟ್ಟು ಇಲ್ಲಿ ರೀಸೆಟ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವೇನಪ್ಪ ಅಂದರೆ ಮೊಬೈಲ್ ನಂಬರ್ ಹಾಕಿಬಿಟ್ಟು ಪಾಸ್ವರ್ಡ್ ಹಾಕಿಬಿಟ್ಟು ಕ್ಯಾಪ್ಚಾ ಕೂಡ ಹಾಕಿಬಿಟ್ಟು ಲಾಗಿನ್ ಮಾಡ್ತಾಯಿದ್ದೀವಿ. ಓಕೆ, ಲಾಗಿನ್ ಮಾಡಿದ ತಕ್ಷಣ ನಿಮಗೆ ನಿಮ್ಮೊಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ಹಾಕಿಬಿಟ್ಟು ಕ್ಯಾಪ್ಚಾ ಕೂಡ ಹಾಕಿಬಿಟ್ಟು ಸಬ್ಮಿಟ್ ಅಂತೇಳಿ ಮಾಡ್ಕೋಬೇಕಾಗತ್ತೆ. ಓಕೆ, ಇದರಲ್ಲಿ ನಿಮಗೆ ಈ ರೀತಿಯಂಥ ಒಂದು ಡ್ಯಾಶ್ಬೋರ್ಡ್ ಕಾಣಿಸುತ್ತೆ, ನೋಡ್ತಾ ಇರ್ಬೋದು. ಇದರಲ್ಲಿ ಏನಪ್ಪ ಅಂತಂದರೆ ಮೋಡಿಫಿಕೇಷನ್ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಮೋಡಿಫಿಕೇಷನ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಇಲ್ಲಿ ಏನಪ್ಪ ಅಂತಂದರೆ ಲಾಸ್ಟ್ ಒನ್ನಲ್ಲಿ ಇದೆ ನೋಡಿ, KYC ಅಂತಿದೆ, ಆಮೇಲೆ ಫಾರ್ಮರ್ ಕನ್ಸೆಂಟ್ ಅಂತಿದೆ. ಇದರಲ್ಲಿ ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು KYC ಮತ್ತು ಫಾರ್ಮರ್ ಕನ್ಸೆಂಟನ್ನು ಕಡ್ಡಾಯವಾಗಿ ಮಾಡಬೇಕಂತ ಕೂಡ ತಿಳಿಸಲಾಗಿದೆ. ಇದರಲ್ಲಿ KYC ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನೋಡ್ತಾ ಇರ್ಬೋದು KYC ಮಾಡುವಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಇದರಲ್ಲಿ ಏನಪ್ಪ ಅಂತಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಸಂಖ್ಯೆನ ಕೂಡ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಇಲ್ಲಿ ಚೆಕ್ ಬಾಕ್ಸ್ ಮಾಡಬೇಕಾಗತ್ತೆ. ಓಕೆ, ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿರುವಂಥ 12 ಅಂಕಿಯ ನಂಬರನ್ನು ಕರೆಕ್ಟಾಗಿ ಹಾಕೊಳ್ಳಿ. ಹಾಕಿಬಿಟ್ಟು ಚೆಕ್ ಬಾಕ್ಸ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಏನಪ್ಪ ಅಂತಂದರೆ OTP ಅಂತಿರುತ್ತೆ. OTP ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕಾಗತ್ತೆ. ಇಲ್ಲಿ ಇವಾಗ ನಾವೇನಪ್ಪ ಅಂದರೆ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು OTP ತೊಗೊಂಡ್ಬಿಟ್ಟು ಇಲ್ಲಿ ಸಲ್ಲಿಸಿ ಅಂತೇಳಿ ಕೊಡಬೇಕಾಗತ್ತೆ. ಸಲ್ಲಿಸಿ ಮಾಡಿದಾದ್ಮೇಲೆ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಸಕ್ಸಸ್ಫುಲಿ ಅಪ್ಡೇಟೆಡ್ KYC ಡೀಟೇಲ್ ಆಫ್ ಫಾರ್ಮರ್ ಅಂತೇಳಿ ಬರುತ್ತೆ, ಓಕೆನಾ. ಇಲ್ಲಿ ಏನಪ್ಪ ಅಂತಾರೆ ನಿಮ್ಮೊಂದು ಆಧಾರ್ ಕಾರ್ಡ್ನ ಒಂದು KYC ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಮತ್ತೆ ಮೋಡಿಫಿಕೇಷನ್ಗೆ ಹೋಗ್ಬೇಕಾಗತ್ತೆ. ಮೋಡಿಫಿಕೇಷನ್ಗೆ ಹೋಗಿಬಿಟ್ಟು ಇಲ್ಲಿ ಏನಪ್ಪ ಅಂತಂದ್ರೆ ನೀವು ಲಾಸ್ಟ್ ಒನ್ನಲ್ಲಿ ಇದೆ ನೋಡಿ, ಫಾರ್ಮರ್ ಕನ್ಸೆಂಟ್ ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಓಕೆ, ಕನ್ಸೆಂಟ್ ಅಂತೇಳಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ಇಲ್ಲಿ ರೈತ ಸಹಮತಿ ಪತ್ರ ಅಂತ ಬರುತ್ತೆ, ಅಂದರೆ ಕನ್ಸೆಂಟ್ ಬೈ ಫಾರ್ಮರ್ ಅಂತೇಳಿ ಬರುತ್ತೆ. ಇದರಲ್ಲಿ ಏನಪ್ಪ ಅಂತಂದರೆ ನೀವು ಮುಖ್ಯವಾಗಿ ರೈತರಿಗೆ ಇದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಿಮಗೆ ಏನೆಲ್ಲ ಅಮೌಂಟ್ ಜಮಾ ಆಗ್ತಾ ಇದೆಯಲ್ಲ ಸಬ್ಸಿಡಿ ಒಳಗಡೆ ಎಲ್ಲನೂ ಕೂಡ ಇದು ಈ ಒಂದು ಸಹಮತಿ ಪತ್ರದಲ್ಲಿ ಕೂಡ ಬರುತ್ತೆ. ಇದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ಮಾಡಬೇಕಂತಂದರೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇದರಲ್ಲಿ ಏನಪ್ಪ ಅಂತಂದರೆ ನೀವು ಚೆಕ್ ಬಾಕ್ಸ್ ಮಾಡಿಬಿಟ್ಟು ಸೈನ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಕೆಳಗಡೆ ಸೈನ್ ಅಂತ ಇರುತ್ತೆ, ಅಲ್ಲಿ ಚೆಕ್ ಮಾಡಿಬಿಟ್ಟು ಸೈನ್ಗೆ ಹೋಗ್ಬೇಕಾಗುತ್ತೆ. ಓಕೆ, ಸೈನಿಗೆ ಹೋದಾಗ ಅಲ್ಲಿ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕೋದಕ್ಕೆ ಕೇಳುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿಬಿಟ್ಟು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. OTP ಕೊಟ್ಟ ತಕ್ಷಣ ನಿಮಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPನ ಇಲ್ಲಿ ಹಾಕಿಬಿಟ್ಟು ಕೆಳಗಡೆ ಸಬ್ಮಿಟ್ ಅಂತೇಳಿ ಮಾಡಬೇಕಾಗುತ್ತೆ, ಓಕೆನಾ. ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಓಕೆ ನೋಡ್ತಾ ಇರ್ಬೋದು ಸೈನ್ಡ್ ಫಾರ್ಮರ್ ಕನ್ಸೆಂಟ್ ಸೇವ್ಡ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ, ಓಕೆನಾ. ಈ ರೀತಿಯಾಗಿ ನೀವೇನಪ್ಪ ಅಂತಾರೆ KYC ಮತ್ತು ರೈತರ ಒಂದು ಕನ್ಸೆಂಟನ್ನು ಈ ರೀತಿಯಾಗಿ ನೀವು ಮಾಡ್ಬೋದಾಗಿರುತ್ತೆ. ಇನ್ನೊಂದು ನೆನಪಲ್ಲಿ ಇರಲಿ, ರೈತರಿಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ
ಈ ಒಂದು ಸಿಟಿಜನ್ ಲಾಗಿನಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದರೆ ಈ KYC ಮಾಡಿದರೂ ಕೂಡ ನಿಮಗೆ ಮತ್ತೆ ತಿರ್ಗಾ ಈ KYC ಮಾಡೋದಕ್ಕೆ ಕೇಳ್ತಾ ಇದೆ. ಸೊ ಅದಕ್ಕಾಗಿ ನೀವು ಸಿಟಿಜನ್ ಲಾಗಿನಲ್ಲಿ ಮಾಡೋದಕ್ಕಿಂತ ನಿಮ್ಮ ಒಂದು ಹತ್ತಿರದಲ್ಲಿರುವಂಥ ಗ್ರಾಮೋನ್ಯ ಕೇಂದ್ರ ಆಗಿರ್ಬೋದು ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿಬಿಟ್ಟು ನೀವೇನಪ್ಪ ಅಂತಂದರೆ ಈ KYCನ ಮಾಡ್ಕೊಳ್ಳಿ. ಸಿಟಿಜನ್ ಲಾಗಿನಲ್ಲಿ ಮಾಡ್ತಾ ಹೋದರೆ ಏನಪ್ಪ ಅಂತಂದರೆ ನಿಮಗೆ ಮತ್ತೆ ರಿಪೀಟಾಗಿ ಈ KYC ಮಾಡೋದಕ್ಕೆ ಕೇಳ್ತಾ ಇದೆ. ಅಲ್ಲಿ ನಿಮ್ಮದೇನಪ್ಪ ಅಂದ್ರೆ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಬಟ್ ಮತ್ತೆ ತಿರ್ಗಿ ಏನಪ್ಪ ಅಂತಂದರೆ ಈ KYC ಮಾಡೋದಕ್ಕೆ ಕೇಳ್ತಾ ಇದೆ ಸಿಟಿಜನ್ ಲಾಗಿನಲ್ಲಿ. ಅದಕ್ಕಾಗಿ ನೀವೇನಪ್ಪ ಅಂತಾರೆ ನಿಮ್ಮ ಒಂದು ಹತ್ತಿರದಲ್ಲಿರುವಂಥ ಗ್ರಾಮೋನ್ಯ ಕೇಂದ್ರ ಅಥವಾ ನಿಮ್ಮ ಒಂದು ರೈತ ಸಂಪರ್ಕ ಕೇಂದ್ರಕ್ಕೆ ವಿಸಿಟ್ ಮಾಡಿಬಿಟ್ಟು KYC ಮತ್ತು ಫಾರ್ಮರ್ ಕನ್ಸೆಂಟನ್ನು ಸಬ್ಮಿಟ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟು ಅರ್ಥ ಆಯಿತು ನಾನು ಅನ್ಕೊತೀನಿ. ಏನು ಯಾವುದೇ ರೀತಿಯಂಥ ಒಂದು ಹೆಚ್ಚಿನ ಮಾಹಿತಿಗೆ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪು ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ. ಅಲ್ಲಿಂದ ಕೂಡ ನೀವು ನೇರವಾಗಿ ಜಾಯ್ನಿಂಗ್ ಆಗಿಬಿಟ್ಟು ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.